ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಸಂಸ್ಥಾಪನಾ ಸೃಷ್ಟಿ ಪೂರ್ತಿ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು. ನಗರದ ಶ್ರೀರಾಮ್ ಮಂದಿರ್ ರಸ್ತೆಯಲ್ಲಿರುವ ಕಮತೀಕರ ಭವನದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ ಗುರುಗಳ ಸಮ್ಮುಖದಲ್ಲಿ ಮೊದಲಿಗೆ ಶ್ರೀ ಭಾರತಾಂಬೆಯ ಮತ್ತು ಶ್ರೀಕೃಷ್ಣ ಮೂರ್ತಿಗೆ ಪುಷ್ಪ ಸಿಂಚನ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮನೋಹರ ಮಠದ ವಿಶ್ವ ಹಿಂದೂ ಪರಿಷತ್ ಸುಮಾರು 60 ವರ್ಷಗಳ ಹಿಂದೆ ನಡೆದ ಘಟನೆ ಮತ್ತು ವಿವಿಧ ರೀತಿಯ ಹಿಂದೂ ಸಂಘಟನೆಗಳ ಮತ್ತು ರಾಜಕೀಯ ಬದಲಾವಣೆಗಳನ್ನು ಕಂಡಿದೆ. ವಿಶ್ವ ಹಿಂದೂ ಪರಿಷತ್ತಿನ ಸೇವೆ ಹಾಗೂ ಅನೇಕ ಮಹನೀಯರ ವಿಚಾರವನ್ನು ಮನ ಮುಟ್ಟುವ ಹಾಗೆ ನೆರೆದ ಜನರಿಗೆ ತಿಳಿಸಿದರು. ಹಿಂದೂಗಳ ತಲೆಯನ್ನ ಕತ್ತರಿಸಿ ಮಿದುಳನ್ನ ಬೇರ್ಪಡಿಸಿ ಆ ಬೂಡೆಯನ್ನ ತಮ್ಮ ಬಚ್ಚಲ ಮೋರಿಗೆ ಇಟ್ಟು ತಾವು ಮಾಡಿದ ಸ್ನಾನದ ನೀರನ್ನ ಆ ಹಿಂದುವಿನ ತಲೆಯ ಬೂಡೆಯ ಬಾಯಿಯಿಂದ ಬೀಳುವ ಹಾಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಮೊಘಲರು ಆ ಕಥೆಯನ್ನು ಸೃಷ್ಟಿಸಿದ್ದಾರೆ. ಆ ತಲೆ ಬೂಡೆಯನ್ನ ಅಲ್ಲಿ ಅಂಟಿಸಿದ್ದಾರೆ. ಆಗ ಜಿಜಾ ಹೇಳ್ತಾಳೆ, ಹಸುವನ್ನ ಆಕಳನ್ನ ಭಾರತೀಯ ವಂಶದ ಆಕಳನ್ನ ಔಷಧಾಲಯ ಅಂತ ಹೇಳ್ತಾರೆ. ಅಂತಹ ಔಷಧವನ್ನ ಸಣ್ಣ ಪುಟ್ಟ ರೋಗಕ್ಕೆ ನಿಮ್ಗೆ ಏನೋ ಒಂದು ಯಾವಾಗ ಕೃಷ್ಣಾಷ್ಟಮಿಗೆ ಮಾಡಿ ಫೋಟೋಗಳು ಸಿಗಲಿಲ್ಲಪ್ಪ, ಇದು ಇಡೋದು ಹಿಂಗೇನದಲ್ಲ ಇಲ್ಲಿ ಸಮಯ ಬಹಳಾಗಿದೆ. ಕುರಿತಂಥ ಮಠಾಧೀಶರೆಲ್ಲ ಶ್ರಾವಣ ಮಾಸ ಇರೋದರಿಂದ ಮಠಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಬೇಕು. ನಾನು ಪರಮ ಪೂಜ್ಯ ಹಿರಿಯ ಶ್ರೀಗಳಾದ ಕಡಗಂಚಿಯವರ ಆಶೀರ್ವಚನ ಮುಗಿಸಿ ಎಲ್ಲರೂ ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ. ಆದರೆ ಇದ್ದಂಥವರೆಲ್ಲ ಮಾತಾಡೋ 5 ನಿಮಿಷಗಳ ಮುಗಿಸಿ ಮಾತಾಡಬೇಕು ಅಂತ ಹೇಳಿದರು. ಹೀಗಾಗಿ ಅನಿವಾರ್ಯವಾಗಿ ಒಂದೆರಡು ಮಾತಾಡಲಿಕ್ಕೆ ಈ ವೇದಿಕೆಯಲ್ಲಿ ನಾನು ಬಂದಿದ್ದೇನೆ. ಸ್ವಲ್ಪ ಜೋರಾಗಿ ಜಯಘೋಷ ಆಗಬೇಕು. ಹೊರಗಡೆ ಮಳೆ, ಒಳಗಡೆ AC ಚಳಿ. ಎಲ್ಲರೂ ಹೇಗೆ ಕುತ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಮಪ್ಪಾಗಿದೆ, ಜಾಗೃತರಾಗಬೇಕು. ಅದಕ್ಕೆ ಜೋರಾಗಿ ಜಯಘೋಷ. ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಪವನ ಪುತ್ರ ಹನುಮಾನ್ ಕಿ, सब संतों की हर हर महादेव. ಪವಿತ್ರವಾಗಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸುದಿನದಂದು ಕಲಬುರಗಿ ಮಹಾನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಹಲವಾರು ವಿಚಾರಗಳನ್ನು ವಕ್ತಾರರಾದಂಥ ಮನೋಹರ್ ಮಠ ಅವರು ತಾವೆಲ್ಲ ತಿಳಿಸಿದ್ದಾರೆ. ನಾನು ಮಾತಾಡೋದಕ್ಕಿಂತ ಮುಂಚೆ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸ್ತಾ, ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಅಧ್ಯಕ್ಷರಾದ ಲಿಂಗರಾಜಪ್ಪ ಅವರೇ, ಮನೋಹರ್ ಮಠ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ವಿಶ್ವ ಹಿಂದೂ ಪರಿಷತ್ನ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ಶರಣ. ಬಹಳ ಸಂತೋಷ ಆಯಿತು. ಕಲಬುರಗಿ ಈ ನಗರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿಸ್ತುಬದ್ಧವಾಗಿ ವಿಶ್ವ ಹಿಂದೂ ಪರಿಷತ್ನ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡ್ತಾ ಇರುವುದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಸನ್ಮಾನ ಮಾಡಬೇಕಾದರೆ ಇಲ್ಲಿಯ ಕಾರ್ಯಕರ್ತರು ಮುಚ್ಚಿದ ಲಕೋಟೆಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು. ನನಗೆ ಕುತೂಹಲ ಆಯಿತು, ಬಹುಶಃ ವಿಶ್ವ ಹಿಂದೂ ಪರಿಷತ್ ಪುಸ್ತಕ ಇರಬೇಕೇನೋ, ಮತ್ತು ಯಾವ ಪುಸ್ತಕ ಇದೆ ಅಂತ ಹೇಳಿ ನಾನು ಇಲ್ಲೇ ತೆಗೆದು ನೋಡಿಬಿಟ್ಟೆ. ನೋಡಿದರೆ ಬಹಳ ನನಗೆ ಆಶ್ಚರ್ಯ ಆಯಿತು. ಇತ್ತೀಚೆಗೆ ಕಲಬುರಗಿಯ ಬಸವರಾಜ ಅಪ್ಪ ಕಲ್ಯಾಣ ಮಂಟಪದಲ್ಲಿ ಬಿಡುಗಡೆಯಾದಂತಹ ವಚನ ದರ್ಶನದ ಒಂದು ಪುಸ್ತಕ. ಈ ಪುಸ್ತಕ
ನಮಗೆ ಎಲ್ಲಿ ಸಿಗುತ್ತೋ ಏನೋ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಆದರೆ ವೇದಿಕೆಗೆ ಬಂದಂಥ ಎಲ್ಲ ಮಠಾಧೀಶರಿಗೆ ಈ ವಿಶ್ವ ಹಿಂದೂ ಪರಿಷತ್ನವರು ಈ ಪುಸ್ತಕ ಕೊಟ್ಟದ್ದು ಬಹಳ ಅದ್ಭುತವಾದಂತಹ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ನನಗೆ ಒಂದು ಮಹಿಳಾ ಗುಂಪು ಮತ್ತು ಕೆಲವು ಯುವಕರ ಗುಂಪಲ್ಲಿ ಸೇರ್ಕೊಂಡಿತ್ತು. ಆದರೆ ಪೊಲೀಸರ ಬಂದೋಬಸ್ತಿನ ಕಾರಣಕ್ಕಾಗಿ ಅವರ ಆ ಕೃತ್ಯ ವಿಫಲ ಆಯಿತು. ಇದರಲ್ಲಿ ಈ ವಚನ ದರ್ಶನದಲ್ಲಿ ಏನಿದೆ ಅಂತ ಕೇಳಿದರೆ, ಈ ಸ್ವಯಂ ಘೋಷಿತ ಬಸವಣ್ಣ ಭಕ್ತಾದಿಗಳು ನಿರಂತರವಾಗಿ ಬಸವಣ್ಣನನ್ನು ಹಿಂದೂ ಧರ್ಮದಿಂದ ದೂರ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಿಂದೂ ಧರ್ಮದಿಂದ ಲಿಂಗಾಯತ ಧರ್ಮವನ್ನು ವಿಭಜಿಸಿ ಲಿಂಗಾಯತ ಧರ್ಮ ಶ್ರೇಷ್ಠ ಧರ್ಮ ಅನ್ನುವಂತಹ ರೀತಿಯಲ್ಲಿ ಅವರು ಹಿಂದೂ ಧರ್ಮದಿಂದ ಬೇರೆಯಾಗಿ ಪ್ರಚಾರ ಮಾಡುವಂತಹ ಕೆಲಸದಲ್ಲಿ ತೊಡಗಿದರು. ನಾವೇನು ಇವತ್ತು ಲಿಂಗಾಯತ ಧರ್ಮ ಕೀಳು ಅಂತ ನಾವು ಹೇಳ್ತಾ ಇಲ್ಲ. ಹಿಂದೂ ಧರ್ಮದ ಭದ್ರಕೋಟೆಯಲ್ಲಿ ಹಲವಾರು ಧರ್ಮಗಳು ಇವತ್ತು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಬೆಳಗ್ತಾ ಇದ್ದಾವೆ. ಅಂತಹ ಒಂದು ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇಂತಹ ಈ ವಚನ ದರ್ಶನದಲ್ಲಿ ಬಸವಣ್ಣನವರು ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಕುರಿತಾದಂಥ ಅನೇಕ ವಚನಗಳನ್ನು ಇದರಲ್ಲಿ ಅವರು ಮೂಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಬಸವಣ್ಣನವರು ಹಿಂದೂ ಧರ್ಮದಿಂದ ಪ್ರತ್ಯೇಕ ಅಲ್ಲ ಅನ್ನುವಂತಹ ಸಂದೇಶವನ್ನು ಇಡೀ ರಾಜ್ಯಕ್ಕೆ ನಮ್ಮ ಸದಾಶಿವಾನಂದ ಮಹಾಸ್ವಾಮಿಗಳು ಗದಗವರು ಕೊಟ್ಟಿದ್ದಾರಲ್ಲ, ಅವರಿಗೆ ಅನಂತ ಕೃತಜ್ಞತೆಗಳನ್ನು ಈ ವೇದಿಕೆ ಮುಖಾಂತರ ಸಲ್ಲಿಸಬೇಕು. ಕೆಲವರ ಕೆಲಸ ಏನಾಗಿದೆ ಅಂತ ಕೇಳಿದರೆ, ವಿಶಾಲವಾಗಿರುವಂತಹ ಸಮುದಾಯವನ್ನು ಒಡೆದು ಚೂರು ಚೂರು ಮಾಡಿ ಅಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಚೀನಾ ಬುದ್ಧಿಯಾಗಿರ್ಬೋದು ಮತ್ತು ನಮ್ಮ ರಾಷ್ಟ್ರದಲ್ಲಿ ಹುಟ್ಟಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು. ಇವರ ನಿಯತ್ತು ಏನಿದೆ ಅಂತ ಕೇಳಿದರೆ, ಭಾರತದ ಮೇಲಿನ ಹಿಂದೂ ಧರ್ಮದ ಮೇಲೆ ಇವರ ನಿಯತ್ತಿಲ್ಲ. ಇವರ ನಿಯತ್ತು ವಿದೇಶದಿಂದ ಬಂದಂಥ ಇಸ್ಲಾಮನ ಮೇಲಿದೆ. ಇವರ ನಿಯತ್ತು ವಿದೇಶದಿಂದ ಬಂದಂಥ ಕ್ರಿಶ್ಚಿಯನ್ ಮೇಲಿದೆ. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಮೇಲಿರುವಂಥ ನಿಯತ್ತು ಏನಾದರೂ ಭಾರತದ ಹಿಂದೂ ಧರ್ಮದ ಮೇಲೆ ಈ ರಾಜಕಾರಣಿಗಳಿಗೆ ಇದ್ದಿದ್ದೇ ಆದರೆ, ಸ್ವಾಮಿ ವಿವೇಕಾನಂದರ ಕಂಡಂತಹ ಕನಸು ಯಾವತ್ತೋ ನನಸಾಗಿ ಹೋಗ್ಬಿಟ್ಟಿತ್ತು. ಹಾಗಂತ ಇವತ್ತು ಭಾರತ ಕೀಳಾಗಿ ಉಳಿದಿಲ್ಲ. ಸ್ವಾಮಿ ವಿವೇಕಾನಂದರು ಏನು ಪ್ರಯತ್ನ ಮಾಡಿದ್ರು, ಅದೇ ಪ್ರಯತ್ನವನ್ನು ಇವತ್ತು ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ದೇಶದ ಎದುರುಗಡೆ ವಿಶ್ವವನ್ನೇ ಭಾಗಿಸಿದಂತಹ ಶಕ್ತಿ ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇಂತಹ ಪ್ರಧಾನಮಂತ್ರಿಗಳನ್ನು ತಯಾರು ಮಾಡಿದವರು ಯಾರು ಅಂತ ಕೇಳಿದರೆ, ನಾನು ವಿಷಯಕ್ಕೆ ಬರ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್. ಸಾವರ್ಕರ್ ಬಹಳ ಸುಂದರವಾದ ಮಾತನ್ನು ಹೇಳಿದರು. ಬ್ರಹ್ಮೈಕ್ಯ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಮಹಾಸ್ವಾಮಿಗಳು ಪೇಜಾವರ ಉಡುಪಿ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಅವರ ಒಂದು ಇಡೀ ವಯಸ್ಸಿನಲ್ಲಿಯೂ ಕೂಡ ತಮ್ಮ ಶರೀರದ ಕೊನೆಯ ಉಸಿರು ಇರುವವರೆಗೂ ಕೂಡ ಧರ್ಮ ಧರ್ಮ, ರಾಮ ರಾಮ, ದೇಶ ದೇಶ ಅಂತ ಹೇಳಿ ಹೋರಾಟ ಮಾಡಿದ್ದರ ಪರಿಣಾಮ ಇವತ್ತು ನಾವು ಭವ್ಯವಾಗಿರುವಂತಹ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ. ಇವತ್ತಿನ ಕೆಲ ಮಠಾಧೀಶರ ಹಾಗೆ ಕೇವಲ ನಮ್ಮ ಮಠದ ಅಭಿವೃದ್ಧಿಗಾಗಿ ಮಠದ ಅಭಿವೃದ್ಧಿಗೆ ಫಂಡ್ಗಳು ಕೇಳುವಂತಹ ಸ್ವಾಮಿಗಳಾಗಿದ್ದಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಅಸಾಧ್ಯ ಆಗ್ತಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಇಂತಹ ಶ್ರೇಷ್ಠ ಸಂತರ ನೇತೃತ್ವದಲ್ಲಿ ಮತ್ತು ಈ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವ ವಹಿಸುವಂತಹ ಎರಡು ಕ್ಷಾತ್ರ ಶಕ್ತಿಗಳು ಇವತ್ತು ನಮ್ಮ ಕಣ್ಣೆದುರಿಗಿದ್ದಾವೆ. ಒಂದು ಅಶೋಕ್ ಸಿಂಗಾಲ್ಜಿಯವರು, ಅವ್ರನ್ನ ಬಿಟ್ಟರೆ ಪ್ರವೀಣ್ ಭಾಯ್ ಕವಾಡಿಯವರು. ಇವರ ಕ್ಷಾತ್ರತ್ವದ ಭಾಷಣದಿಂದ ಮನಸೂರೆಗೊಂಡು ಇಡೀ ದೇಶದ ಜನ ಒಂದೇ ಒಂದು ಕರೆಗೆ ಚಲೋ ಅಯೋಧ್ಯೆ ಅಂತ ಹೇಳಿ ಸುಮಾರು 500 ವರ್ಷ ಕಳಂಕಿತ ಬಾಬ್ರಿ ಮಸೀದಿ ಕಟ್ಟಡವನ್ನು 6 ಗಂಟೆಯಲ್ಲಿ ಪುಡಿ ಪುಡಿ ಮಾಡಿ ಹಾಕಿದ್ರಲ್ಲ, ಅದು ವಿಶ್ವ ಹಿಂದೂ ಪರಿಷತ್ನ ತಾಕತ್ತು, ಈ ರಾಷ್ಟ್ರದ ಸಂತರ ತಾಕತ್ತು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ವಿಶ್ವ ಹಿಂದೂ ಪರಿಷತ್ನ ಅನೇಕ ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಉದಾಹರಣೆಗಳ ಮೂಲಕ ಇವತ್ತು ಅವರು ನಮಗೆಲ್ಲ ಓದಿಸಿದ್ದಾರೆ. ಒಂದು ಮಾತು, ಹಿಂದೂ ಧರ್ಮ ಹಿಂದೆ ಎಷ್ಟು ಅಪಾಯದಲ್ಲಿತ್ತು ಅಷ್ಟೇ ಅಪಾಯ ಇವತ್ತು ಹೆಚ್ಚಾಗಿದೆ.
ಬಲಿಷ್ಠ ಪ್ರಧಾನಮಂತ್ರಿ ಇದ್ದಾಗಿಯೂ ಕೂಡ, ಬಲಿಷ್ಠ ಗೃಹ ಮಂತ್ರಿ ಇದ್ದಾಗಿಯೂ ಕೂಡ ನಮ್ಮ ಧರ್ಮವನ್ನು, ನಮ್ಮ ಧರ್ಮದ ಜನಾಂಗ ಇವತ್ತು ಅಪಾಯದ ಅಂಚಿನಲ್ಲಿದೆ. ಇಂಥ ಅಪಾಯದ ಅಂಚಿನಲ್ಲಿರುವಂತಹ ಜನಾಂಗವನ್ನು ಕಾಪಾಡಲಿಕ್ಕೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಂಥ ಪ್ರೇರಣೆಯನ್ನು ಪಡೆದು ಹೋರಾಟಕ್ಕೆ ಇಳಿದಾಗ ಮಾತ್ರ ನಮ್ಮ ದೇಶ, ನಮ್ಮ ಧರ್ಮ ಸುರಕ್ಷಿತವಾಗಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಂದು ವಿಚಾರವನ್ನು ನಿಮಗೆ ಎದುರುಗಡೆ ಹೇಳ್ತೀನಿ. ಜೀಜಾ ಇನ್ನೂ ಮದುವೆ ಆಗಿರಲಿಲ್ಲ. ಮೊಘಲರ ಅಟ್ಟಹಾಸ ಈ ದೇಶದಲ್ಲಿ ನಡೀತಾ ಇದೆ. ಜೀಜಾ ತನ್ನ ತಂದೆಯ ಜೊತೆಗೆ ರಾಜಬೀದಿಯಲ್ಲಿ ಹೋಗಬೇಕಾದ್ರೆ ಅಕ್ಕಪಕ್ಕ ಎಲ್ಲ ಮುಸಲ್ಮಾನರ ಮನೆಗಳಿವೆ. ಆ ಮುಸಲ್ಮಾನ ಮನೆಯ ಬಚ್ಚಲ ಮೋರಿಗೆ ಮನುಷ್ಯನ ತಲೆಬುರುಡೆಯನ್ನು ಸಿಕ್ಕಿಸಿದರು. ಮುಸಲ್ಮಾನರು ಸ್ನಾನ ಮಾಡಿದಂಥ ನೀರು ಆ ಮನುಷ್ಯನ ತಲೆ ಬುರುಡೆಯ ಬಾಯಿಯಿಂದ ಚರಂಡಿಗೆ ಬೀಳಬೇಕು. ಆ ದೃಶ್ಯವನ್ನು ಜೀಜಾ ನೋಡ್ತಾಳೆ. ನೋಡಿ ತಂದೆಗೆ ಪ್ರಶ್ನೆ ಮಾಡ್ತಾಳೆ, ಯಾಕೆ ಹೀಗೆ, ಯಾಕೆ ಇದು ಅಂತ ತಂದೆಗೆ ಪ್ರಶ್ನೆ ಮಾಡಿದಾಗ ತಂದೆ ಹೇಳ್ತಾರೆ, ಈ ದೇಶಕ್ಕೆ ದಾಳಿ ಇಡಲಿಕ್ಕೆ ಬಂದಂತಹ ಮೊಘಲರು ಯಾವ ಮತ ಎಲ್ಲರೂ ಹಿಂದುಗಡೆ ಇದ್ದವರು ಮುಂದುಗಡೆ ಬರಬೇಕು. ಈಗ 3 ಬಾರಿ ಓಂಕಾರ ಮತ್ತು ಏಕಾತ್ಮ ಮಂತ್ರ, ನಂತರ 13 ಸಾರಿ ಶ್ರೀ ರಾಮನಾಮ ಜಪ ಮಾಡೋಣ. ಸೊ ಎಲ್ಲರೂ ಕೂಡ ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕು. ಮೊದಲಿಗೆ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. 3 ಸಾರಿ ಓಂಕಾರವನ್ನು ಹೇಳೋಣ. ನನ್ನ ಜೊತೆ 3 ಸಾರಿ ಓಂಕಾರವನ್ನು ಹೇಳಿ. ನಮ್ಮ ಸೈನ್ಯ ಯುದ್ಧ ಮಾಡಿತು. ಆದರೆ ಗೆಲ್ಲುವ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಕಳ್ಕೊಳ್ಬೇಕಾಗಿದೆ. ಸುಮಾರು 62,000 ಚದುರ ಕಿಲೋಮೀಟರ್ 62ನೇ ಇಸ್ವಿಯ ಯುದ್ಧದಲ್ಲಿ ನಾವು ಭೂಮಿಯನ್ನು ಕಳ್ಕೊಂಡು 65ನೇ ಇಸ್ವಿಯ ಹೊತ್ತಿಗೆ ಸ್ವಲ್ಪ ಶಕ್ತಿ ಬಂದಿತ್ತು. 65ನೇ ಇಸ್ವಿಯ ಯುದ್ಧದಲ್ಲಿ ನಮ್ಮ ಮತ್ತು ಪಾಕಿಸ್ತಾನದ ಯುದ್ಧ ನಡೆಯಿತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಮಂತ್ರಿ ಆಗಿತ್ತು. ಆಗ ಪೆಂಟೆಡ್